ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ವಿಡಿಯೋಗೆ ಹೊಸದಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಂಗನವಾಡಿ ಪುಷ್ಟಿ ಪೌಡರಿಂದ ನಾನು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸು. ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು ನೋಡೋಣ. ಇದು 3 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿಯಿಂದ ಪೌಡ್ರು ಕೊಡ್ತಾರೆ. ಅದನ್ನು ನಾನು ಜರಡೆ ಮಾಡಿ ಕಾಲು ಪಾವು ಆಗೋಷ್ಟು ಎತ್ತಿಕೊಂಡಿದ್ದೀನಿ. ಅರ್ಧ ಪಾವು ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ಎತ್ತಿಕೊಂಡಿದ್ದೀನಿ. ಆಮೇಲೆ ಅರ್ಧ ಪಾವು ಆಗೋಷ್ಟು ಕಳ್ಳೆ, ನಾವೇನು ಕಳ್ಳೆ ಅಂತೀವಲ್ಲ ಅದನ್ನು ಎತ್ತಿಕೊಂಡಿದ್ದೀನಿ ನಾನು. ಅದಾದಮೇಲೆ ಒಂದು ಅರ್ಧ ಚಮಚ ಹಾಕೋಷ್ಟು ಖಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು, ಆಮೇಲೆ ಅಜ್ವಾಯಿನ್ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಸೇರಿಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಲ್ಲಿ ನಾವು ಕಳ್ಳೆ ಏನಿದ್ದೀವಲ್ಲ ಅದು ಎತ್ತಿಕೊಂಡಿದ್ವಲ್ಲ ಅದನ್ನು ಹಾಕಿ ಫೈನ್ ಪೌಡ್ರಾಗಿ ಮಾಡ್ಕೋತೀನಿ ನಾನು. ನೋಡಿ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನೋಡಿ ಈ ಥರ ಪುಡಿ ಆಗಿರಬೇಕು, ಫೈನ್ ಪುಡಿ ಆಗಿರಬೇಕು. ಇಲ್ಲಾಂದರೆ ಚಕ್ಲಿ ಹಸಿಟ್ಟಲ್ಲಿ ಇಟ್ಕೊಂಡ್ಬಿಡುತ್ತೆ ಅದು. ನೋಡಿ ನನ್ನ ಕೈಯಲ್ಲಿ ತೋರಿಸ್ನಲ್ಲ ಆ ಥರ ಆದರೆ ಸಾಕು. ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಾದ ಮೇಲೆ ನಾವು ಅಂಗನವಾಡಿ ಪುಷ್ಟಿ ಪೌಡ್ರ್ ಏನು ಎತ್ತಿಕೊಂಡಿದ್ವಲ್ಲ ಅದನ್ನು ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಇದಾದ ಮೇಲೆ ನಾವು ಅಕ್ಕಿ ಹಸಿಟ್ಟನ್ನ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಇದು ಒಳಗೆ ಜೊತೆಗೆ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ 1.5 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಎಳ್ಳು, ಅಜ್ವಾಯಿನ ಏನಿದೆಯಲ್ಲ ಅದನ್ನು ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. 1 ಸ್ಪೂನ್ ತೊಗೊಂಡು ಮಿಕ್ಸ್ ಆದಮೇಲೆ ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಅದನ್ನು 2 ಚಮಚ ಆಗೋಷ್ಟು ಹಾಕೋತೀನಿ. ನೋಡಿ ಚೆನ್ನಾಗಿ ಬಿಸಿ ಆಗಿರಬೇಕು, ಆವಾಗ ಚೆನ್ನಾಗಾಗುತ್ತೆ. ಆದಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ಮಿಕ್ಸ್ ಮಾಡಿಕೊಂಡು ನಾವು ಕೈಯಲ್ಲಿ ಉಂಡೆ ಮಾಡಿದರೆ ಉಂಡೆ ಮುಷ್ಟಿ ಆಗಬೇಕು. ನೋಡಿ ಈ ಥರ ಆಗಬೇಕು. ಇದಾದಾಗ ರೆಡಿಯಾಗಿದೆ ಅಂತ ನಮಗೆ ಚಕ್ಲಿ ಬ್ಯಾಟರ್ ರೆಡಿಯಾಗಿದೆ ಅಂತ. ಇದಾದಮೇಲೆ ನಾನು ನೀರು ತೊಗೊಂಡು ಸ್ವಲ್ಪ ಹಾಕ್ಕೊಂಡು ನಾವು ಚಪಾತಿಗೆ ಹೆಂಗೆ ಕಲಿಸ್ಕೋತೀವಲ್ಲ ಆ ಥರ ನೀಟಾಗಿ ಕಲಿಸ್ಕೋತೀನಿ. ತುಂಬ ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಮೀಡಿಯಮ್ ಆಗಿ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಸಾಕು. ನೋಡಿ ಈ ಥರ ಆಗಿರಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುವೂ ಅಲ್ಲ. ತುಂಬ ಗಟ್ಟಿ ಮಾಡಿಕೊಂಡ್ರೆ ಚಕ್ಲಿ ಹಸಿಟ್ಟಲ್ಲಿ ಬರಲ್ಲ. ನೋಡಿ ನಾನು ಚಕ್ಲಿ ಹಸಿಟ್ಟಲ್ಲಿ ತೋರಿಸ್ತೀನಲ್ಲ ಈ ಥರ ಚಕ್ಲಿ ಇದಲ್ಲಿ ಸ್ಟಾರ್ ಥರ ಇರೋದನ್ನ ಹಾಕೋತೀನಿ. ಇದು ಹಾಕ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ. ಯಾಕಂದರೆ ನಾವು ಹಸಿಟ್ಟು ಹಾಕ್ತೀವಲ್ಲ ಅದು ಅದೊಳ್ಳೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಎಣ್ಣೆ ಹಾಕ್ಕೊಂಡ್ರೆ ಅಂಟ್ಕೊಳ್ಳಲ್ಲ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚಕ್ಲಿ ಇದಲ್ಲಿ. ನೋಡಿ ಮಿಕ್ಸ್ ಆದಮೇಲೆ ನಾವು ಚಕ್ಲಿ ಹಸಿಟ್ಟನ್ನು ನಾವು ಪ್ರಿಪೇರ್ ಮಾಡಿಕೊಂಡಿದ್ವಲ್ಲ ಹಾಕ್ಕೊಂಡು ನಾನು ಚಕ್ಲಿ ಒಂದು ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಈ ಥರ ನಾನು ಹಾಕ್ಕೊಂಡು ಎತ್ತಿಕ್ಕೋತಿದ್ದೀನಿ ನಾನು. ಒಂದು ತಟ್ಟೆಯಲ್ಲಿ ನಾನು ಫುಲ್ ಹಾಕ್ಕೊಂಡು ಎತ್ತಿಕ್ಕಾದ ಮೇಲೆ ನಾನು ಎಣ್ಣೆ ಬಿಸಿ ಮಾಡಿ ಹಾಕ್ಕೋತೀನಿ. ನೋಡಿ ಇದು 2ನೇದು ನಾನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಚಕ್ಲಿ ಇದಲ್ಲಿ ಮಾಡ್ಕೊತಿದ್ದೀನಿ. ಇದು ಮಾಡೋದು ತುಂಬ ಈಸಿ, ಅಷ್ಟು ಕಷ್ಟ ಏನಿಲ್ಲ. ನೋಡಿ ಒಂದು ಪ್ಯಾನ್ ಇಕ್ಕಿ ನಾನು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ನಾನು ತಟ್ಟೆಯಲ್ಲಿ ಚಕ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಡೈರೆಕ್ಟಾಗಿ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ನಾವು ಈಸಿಯಾಗಿ ಮಾಡ್ಕೊಂಡು ಇಟ್ಕೊಂಡು ಒಂದೇ ಸಲ ನಾವು ಎಣ್ಣೆಯಲ್ಲಿ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೋಬೋದು. ನೋಡಿ ಒಂದು ಸೈಡ್ ಆಗಿದೆ, ನಾನು ಇನ್ನೊಂದು ಸೈಡು ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಬ್ರೌನ್ ಆದರೆ ಸಾಕು, ಜಾಸ್ತಿ ಏನು ಬ್ರೌನ್ ಆಗೋದು ಬೇಡ, ಸ್ವಲ್ಪ ಬ್ರೌನ್ ಆದರೆ ಸಾಕು. ನಾನು ನೋಡಿ 2 ಸೈಡು ತಿರುಗಿಸ್ಕೊಂಡು ಎಷ್ಟು ಬ್ರೌನ್ ಆದರೆ ಸಾಕು. ನಾನು ಒಂದು ತಟ್ಟೆಲಿ ತೊಗೊಂಡಿದ್ದೀನಿ. ಇದಾದ ಮೇಲೆ ನಾವು ಇನ್ನೊಂದು ಬ್ಯಾಚು ಮಾಡ್ಕೋತಾ ಇದ್ದೀನಿ. ನೋಡಿ ನಾನು ಇದು ತಟ್ಟೆಯಲ್ಲಿ ಎತ್ತಿಕೊಂಡಾದ್ಮೇಲೆ ತಿರ್ಗಾ ನಾನು ಇನ್ನೊಂದು ಸಲ ಹಾಕೋತಾ ಇದ್ದೀನಿ. ನೋಡಿ ನಾನು ಇದಲ್ಲೇ ಸೌಟಲ್ಲೇ ನಾನು ಚಕ್ಲಿ ಒತ್ತಿ ಹಾಕೋತಾ ಇದ್ದೀನಿ. ಹಂಗೂ ಹಾಕೋಬೋದು, ನಾವು ತಟ್ಟೆಯಲ್ಲಿ ಎತ್ತಿಕ್ಬಿಟ್ಟು ಒಂದೇ ಸಲನೂ ಹಾಕೋಬೋದು. ನೋಡಿ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡು ನಾನು ತಿರುಗಿಸ್ಕೋತಾ ಇದ್ದೀನಿ. ನೋಡಿ ಈ ಥರ ತುಂಬ ಬ್ರೌನು ಆಗೋದು ಬೇಡ, ತುಂಬ ಇದು ಆಗೋದು ಬೇಡ. ನೋಡಿ ಈ ಥರ ಆದರೆ ಸಾಕು. ತುಂಬ ಸಾಫ್ಟಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.